ಶೋಭನೆ ಬಿನ ಬಿನ ಶೋಭನೆ ಶೋಭನೆ ಬಿನ ಬಿನ ಶೋಭನೆ ताई तुळसी पूजेगी ताई तुळसी पूजेगी
ಚಂದದ ವದನ, ಏನಾಯ್ತು? ಮನದಲ್ಲಿ ಆಯಿತು ಭಾವನೆಗಳ ಕದನ. ಅಪಾರಿನ ರೂಪವೇ ನಿನ್ನನ್ನು ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಮತ್ತು ನೋಡ್ಬೇಕು ಎನ್ನುವಂತಹ ಭಾವದ ಅಲೆಗಳೆಲ್ಲುವುದು ಮನದಲ್ಲಿ ಅನುರಣಿಸ್ತಾ ಉಂಟು. ಅಪ್ಪ, ಏನು? ರಸಮುಖದ ನಸುನಗೆಯ ಬಾಲೆ, ಎಸವ ಕಂಗಳಲ್ಲಿ ಶೋಭಿಪ ಮುತ್ತಿನ ಓಲೆ, ಕೊಂಡ ಗೊಂಡದೆಯ ಘಾಸಿಪ ವಿಶಾಲೆ, ಇಂಪು ಸೊಂಪಿನ ಚಂದ್ರಬಿಂಬೆ, ಕೆಂಪು ತುಟಿಗಳ ನಾಸಿಕದ ರೊಂಬೆ, ಓರನ್ನ ಜೀವದ ಗೊಂಬೆ, ಎಷ್ಟು ಚಂದವೇ ನೀನು. ಮತ್ತು ನೋಡ್ಬೇಕು ಅಪ್ಪ. ಏ ಮದನ, ಏನೇ? ಎಷ್ಟು ದಿವಸದಿಂದ ಯೋಚನೆ ಮಾಡಿಕೊಂಡಿದ್ದೆ ಯಾವುದನ್ನ? ಹೆಣ್ಣೊಬ್ಬಳು ಸಿಗಬೇಕು, ಹಾ. ಅವಳು ಎದುರುಗಡೆ ಇಷ್ಟೆಲ್ಲ ಹೇಳ್ಬೇಕು ಇರೋದಕ್ಕೆ ಕಂಠಪಾಠ ಮಾಡುದಕ್ಕೆ ಪ್ರಾರಂಭ ಮಾಡಿ ಎಷ್ಟು ದಿವಸಗಳಾಯ್ತು? ನಾವಿಕಾ ನೀನೇ ನಾವಿಕಾ, ನೀನೇ ನಾವಿಕಾ. ಮದನ ಚಂದಿರ ನಂಬಿದೆ, ಮದನ ಚಂದಿರ, ಮದನ ಚಂದಿರ ನಂಬಿದೆ, ಮದನ ಚಂದಿರ ನಂಬಿದೆ. ಸದನದೊಳಗಿಯ ಕನಕಮಾಲಿಯ, ಸದನದೊಳಗಿಯ ಕನಕಮಾಲಿಯ, ಸದನದೊಳಗಿಯ ಕನಕಮಾಲಿಯ, ಮುದದೋಳಿವೇನು ಮುಂದಕ್ಕೆ, ಮುದದೋಳಿವೇನು ಮುಂದಕ್ಕೆ, ಸದನದೊಳಗಿಯ ಕನಕಮಾಲಿಯ, ಸದನದೊಳಗಿಯ ಕನಕಮಾಲಿಯ, ಮುದದೊಳಿವೆನು ಮುಂದಕ್ಕೆ, ಮುದದೊಳಿವೆನು ಮುಂದಕ್ಕೆ, ಮುದದೊಳಿವೆನು ಮುಂದಕ್ಕೆ. ಸದನದೊಳಗಿಯ ಕನಕಮಾಲೆಯ, ಮುದದೊಳಿವೆನು ಮುಂದಕ್ಕೆ, ಮುದದೊಳಿವೆನು ಮುಂದಕ್ಕೆ, ಮಧುರ ಕನಸಿಗೆ ನೀನೆ ನಾವಿಕಾ, ಮಧುರ ಕನಸಿಗೆ ನೀನೆ ನಾವಿಕಾ, ನಾವಿಕಾ, ನಾವಿಕಾ. ಮಧುರ ಕನಸಿಗೆ ನೀನೇ ನಾವಿಕಾ, ಮಧುರ ಕನಸಿಗೆ ನೀನೇ ನಾವಿಕ, ಮದನ ಚಂದಿರ ನಂಬಿದೆ.
ಮರೆತು ಬಿಟ್ಟೆ. ಎಂತಹ ನಾಟ್ಯ ಪ್ರಸ್ತುತಿ ನಿನ್ನದು. ನಿಜವಾಗಿ ಹೇಳ್ಬೇಕಾ, ನಾನು ಹೇಳಿಕೊಟ್ಟದ್ದು ಕಾಲು ಭಾಗ, ನೀನು ಸೇರಿಸಿದ್ದು ಮುಕ್ಕಾಲು ಭಾಗ. ಸರ್ವ ಜನರ ಹೃದಯವನ್ನು ಆಕರ್ಷಿಸ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಮತ್ತೊಂದು ವಿಷಯ, ಅರಮನೆಯಲ್ಲಿ ನಡೆಯುವ ತಲಾಟೆ ಸ್ಪರ್ಧೆಯಲ್ಲಿ ಅದಷ್ಟೇ ಸುಕುಮಾರರು ಬಂದರು ಕೂಡ ಈ ಸುಕುಮಾರಿ ನೀರನ್ನ ಕುಡಿಸದೆ ಬಿಡ್ತಾಳ ಕೇಳ್ತೇನೆ. ಎಂತಹ ಲಯಬದ್ಧ ಕುಡಿತ. ಮದನಚಂದ್ರ, ವಾ, ನಾನು ಬರುವಾಗ ಇಷ್ಟೆಲ್ಲ ಕುಣಿಬೇಕು ಎನ್ನುವುದಾಗಿ ಯೋಚನೆ ಮಾಡಿಕೊಂಡು ಬರ್ಲೇ ಇಲ್ಲ. ಯೋಚನೆ ಮಾಡ್ಲಿಲ್ವಾ? ಆದ್ರೂ ಕುಣಿದಿಯಲ್ಲ. ಕುಣಿದಿದ್ದೆ ಯಾಕೆ? ನಾನಿದ್ದೆ ಅಂತ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರ್ತದಂತಾದ್ರೆ ಹಾ. ಕುಣಿಯುವುದಕ್ಕೆ ಬಾರದೆ ಇದ್ದವನು ಹಾ. ವೇದಿಕೆಯಲ್ಲಿ ಕುಣಿತಾನೆ ಎನ್ನುವುದಕ್ಕೆ ನಿಮ್ಮ ಗುಣಿಸುವುದಕ್ಕಾಗಿ ಬಂದವಳು ನಾನು. ಒಮ್ಮೆ ಮುಖ ನೋಡಬಾರ್ದ? ಊಟ ಮಾಡಿ. ಯಾಕಿಲ್ಲಿ ಗೊಂದೆ? ನಿಮ್ಮ ಗುಣಿಸುವುದಕ್ಕೆ. ಯಾರು ನಿನ್ನನ್ನು ಕಳಿಸಿಕೊಟ್ಟದು? ನಿಮ್ಮ ತಂಗಿ ಬಂದನ. ನನಗೆ ಊಟ ಮಾಡ್ಲಿಕ್ಕೆ ನೀನು ಯಾರು? ನನ್ನನ್ನು ಹೊತ್ತವಳ? ಇಲ್ಲ ನನ್ನನ್ನು ಹೆತ್ತವಳ? ಇಲ್ಲ ಬಾಯಿಗನ್ನ ಇತ್ತವಳ? ಅದು ಯಾವುದೂ ಅಲ್ಲ ಅಂತಾದ್ಮೇಲೆ ಮತ್ ನೀನು ಊಟ ಮಾಡಿಸ್ಲಿಕ್ಕೆ ಯಾರು? ಅಗತ್ಯ ಇಲ್ಲ. ನನಗೆ ಊಟ ಮಾಡ್ಲಿಕ್ಕೆ ಗೊತ್ತುಂಟು. ಹೋಗೋ. ಹೆದರ್ಕೊಂಡ್ಯಾ? ಭಯ ಆಯ್ತಾ? ತಮಾಷೆಗೆ, ವಿನೋದಕ್ಕಷ್ಟೇ. ಬಾಯಿಲಿ ಯಾವ ಕೈಯಲ್ಲಿ? ಈ ಕೈ. ಈ ಕೈ ಊಟ ಎಷ್ಟು ರುಚಿ ಗೊತ್ತಾ? ಊಟ ಮಾಡಿಸ್ತೀಯಾ? ಊಟ ಮಾಡ್ಲಾ? ಊಟ ಮಾಡ್ಲಾ? ನನ್ನನ್ನು ವಿಚಾರಿಸಲು ಕೂಡದು. ನೀನ್ ನನಗೆ ಊಟ ಮಾಡಿಸಿದಲ್ಲ, ನಾನೇ ನಿನಗೆ ಊಟ ಮಾಡಿಸ್ತೇನೆ. ನನಗೆ ಊಟ ಬೇಡ. ಊಟ ಮಾಡಿಸ್ಬೇಡ. ಊಟ ಮಾಡಿಸುದು ಬಿಡಿ, ಅವರಲ್ಲಿ ಮಾತನಾಡುವುದಕ್ಕೂ ಸಾಧ್ಯವಿಲ್ಲ. ಅವರು ಮನುಷ್ಯರಲ್ಲ, ಅವರು ದೊಡ್ಡ ರಾಕ್ಷಸ. ಅಯ್ಯಯ್ಯೋ ನಾಣಿ, ಈ ಪಾಪಿ ಆಡಿದ ಮಾತನ್ನು ಕೇಳಿದ್ದೀಯಾ? ಇಲ್ಲಿಯವರೆಗೆ ನಾನೇ ನನ್ನ ಅಣ್ಣನಿಗೆ ರಾಕ್ಷಸ ಅಂತ ಹೇಳಿಲ್ಲ. ಈ ರಾಕ್ಷಸ ಅಂತ ಹೇಳ್ತಿದ್ದಾಳೆ. ಹೌದು, ಅಣ್ಣನ ಸೇವೆ ಮಾಡ್ಬೇಕು, ಊಟ ಕೊಡ್ಬೇಕು. ಇಲ್ಲ, ಆಗುದಿಲ್ವಾ? ಆಗುದಿಲ್ಲ ಅಂತಾದ್ರೂ ಒಂದು ಕ್ಷಣವು ನೀ ಅರಮನೆಯಲ್ಲಿ ಇರ್ಲಿಕ್ಕಿಲ್ಲ. ಓಡಿಸಿ ಬಿಡ್ತೇನೆ. ಜೀವನ ಕೂಡ ಓಡಿಸೋದಾಯ್ತಾ? ನೀನು ಮಾತಾಡಿದ್ರೆ ನಿನ್ನನ್ನು ಓಡಿಸ್ತೇನೆ. ಒಂದರನ್ನು ಓಡಿಸಿ ನೀವು ಒಂದು ಜಾಗ ಗಟ್ಟಿ ಮಾಡುವ ಅಂತ ಹೇಳಿ. ನನ್ನ ಜಾಗ ಎಲ್ಲುಂಟು ಅಲ್ಲಿ ಗಟ್ಟಿಯಾಗಿರ್ತದೆ. ನೀನು ಮಾತಾಡಿದ್ರೆ ಮೂವರನ್ನು ಓಡಿಸ್ತೇನೆ. 3 ಜನ ಓಡಿಸಿ ನೀವು ಒಬ್ರು ಎಂತ ಮಾಡ್ತೀನಿ ಬೇಕಲ್ಲ? ಇಲ್ಲಿಗೆ ನಾನು ಒಬ್ಬರೇ ಸಾಕು. ಒಬ್ರು ಬೇಡ. ಏ ನಾಣಿ, ಆಗದ್ದೆಲ್ಲ ಆಯ್ತು. ನಮ್ಮನ್ನು ಏನಾಗುದಿಲ್ಲ. ದಿಡಿಕ್ಕ ಬಂತಂದು ಅಲ್ಲಾಡ್ಸುದ ಈಗ? ದಿಡಿಕ್ಕ ಮಾಡುತ್ತನ್ನು ನಿಮ್ಮ ಈ ಪರಿಸ್ಥಿತಿಗೂ ಅವ್ರು ಹಾಕಿದ ರಾಗಕ್ಕೂ ಏನು ಹೊಂದಾಣಿಕೆ ನೋಡಿ. ಕೆಂಪಾದ ಪೆಟ್ಟು ಬಿದ್ದು ಬೆಳ್ಕೊಂಡು ಕೆಂಪಾದ ದಿಡಿಕ್ಕ ಮತ್ತೆ
ಸುಗುಣವಂಶಿಯ ಮೋಹಗಾನಕ್ಕೆ ಬೀಳಿಸಿ ಹಗೆಯಾದ ಕರ್ಮಕ್ಕೆ ಶಿಕ್ಷೆ ಹಗೆಯಾದ ಕರ್ಮಕ್ಕೆ ಶಿಕ್ಷೆ ಅವ ಹೇಳಿದ್ದಲ್ಲ, ನಾನು ಹೇಳಿಸಿಕೊಂಡೆ ಇವರ ಸಂಘವನ್ನು ಬಯಸಿದ ಕಾರಣಕ್ಕಾಗಿ, ಇವ ಹೇಳಿದ ಹಾಗೆ ನಾನು ಕೇಳಿದ್ದಕ್ಕಾಗಿ. ಸರಿಯಾದ ಶಿಕ್ಷೆ ನನ್ನ ಪಾಲಿಗಾಯ್ತು, ನನ್ನ ಪಾಲಿಗಾಯ್ತು. ನಾವು ಮಾಡಿದಂತ ಪಾಪ ಪುಣ್ಯಗಳ ಕರ್ಮವನ್ನು ಅನುಭವಿಸುವುದಕ್ಕೆ ನಾವು ಇನ್ನೊಂದು ಜನ್ಮವನ್ನು ಕಾಯಬೇಕಾದಂತ ಅಗತ್ಯ ಇಲ್ಲ.
ಈ ಕಲಿಯುಗದಲ್ಲಿ ಈ ಜನ್ಮದಲ್ಲಿ ನಾವು ಅನುಭವಿಸಬೇಕು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಾನಾಗಿ ಬಿಟ್ಟೆ ನಾನು ಮಾಡಿದ ಮುಟ್ಟದಿತ್ತು ಬೆಟ್ಟವೇ ಮುಟ್ಟದಿತ್ತು ಬೆಟ್ಟವೇ ಬೆಟ್ಟವೇ ಸಿಟ್ಟು ಬರಲು ಚೆಡುವೆ ನೀನು ಚೆಡುವೆ ನೀನು ಸಿಟ್ಟು ಬರಲು ಚೆಡುವೆ ನೀನು ಹುಡುಗಿಯೇ ಸಿಟ್ಟು ಮಾಡಲೆಷ್ಟು ಚಂದ ಸಿಟ್ಟು ಮಾಡಲೆಷ್ಟು ಚಂದ ಬಿಟ್ಟ ಹುಡುಗನೇ ಕೆಟ್ಟ ಹುಡುಗಿಯೇ ಆಶ್ಚರ್ಯ ನನಗೆ ಈ ದಿವಸ. ಎಲ್ಲಿ ಆಚಾರ ಸಿಗ್ತೀರಿ ನಿಮಗೆ? ವಂಶಿ, ಇದು ಗುಮ್ಮಕ್ಕಿ, ಇದು ಮಿಂಚುಳಕ್ಕಿ. ಗೊತ್ತಾಯ್ತು ಏನು? ನೀನ್ ಹಕ್ಕಿ ಹಿಡಿಲಿಕ್ಕೆ ಬಂದದ್ದು ಅಂತ. ಹಕ್ಕಿಯೇ ಹಿಡಿಯುವುದಾದ್ರೆ ಕೈಯಲ್ಲಿ ಬಲ ಇರುವುದಿಲ್ವ? ಕೈಯಲ್ಲಿ ಬಲ ಇಲ್ಲದಿದ್ರೆ ಏನಂತೆ? ದೇಹದಲ್ಲಿ ಬಲ ಉಂಟಲ್ಲ. ಅದುಂಟು. ಈ ಬಲ ಹೇಗ್ ಬಂತು? ನೀ ಏನ್ ತಿಂತೀಯೋ ಅದು ಯಾರಿಗೂ ಹೇಳೋದಿಲ್ಲ. ನೀನು ಮೊದಲೆಲ್ಲ ಹೀಗಲ್ಲ, ಒಬ್ಬನೇ ತಿರುಗಾಡ್ತಿದ್ದವ. ಈಗ ಹಾಗಲ್ಲ, ಒಂದ್ ಹೆಣ್ಣಿನ ಜೊತೆ ತಿರುಗಾಡ್ತಿದ್ಯಲ್ಲ. ಯಾವ ಹೆಣ್ಣದು? ಹೊಡೆದು ಹಿಡ್ಕೊಂಡು ನಾನ್ ತಿರುಗಾಡುದ? ನಾನ್ ತಿರುಗಾಡುದಲ್ಲ, ನಾನ್ ನನ್ನೊಟ್ಟಿಗೆ ಸುಮ್ಮನೆ ಕೂತ್ಕೊಳ್ತೇನೆ. ಇವಳ ಹಠ ಮಾಡುದು, ಹೋಗುವುದು ರಗಳೆ ಕೊಡುವುದು. ಹೋಗು ಬಾ, ತಿರುಗಾಡುವ. ಪುಣ್ಯ ಭೂಮಿ ಸಿಗಲತ್ತ ಭರತ ಭೂಮಿಯಲ್ಲಿ ಹುಟ್ಟಿ ಹೆಣ್ಣಾರುಗಳ ತೀರ ತಲಗೆಗೆ ಕೈ ಹಾಕುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲೋ. ನಿನ್ನ ಹಾಗೆ ರಾವಣರಂತೆ ಅದಷ್ಟೇ ಜನ ಹುಟ್ಟಿ ಬಂದರು ಕೂಡ ನಿಮ್ಮಂತರ ಗೆದಮೆಟ್ಟುವುದಕ್ಕಾಗಿ ರಘುವಂಶದ ರಾಘವನ ತಂದೆ ಹುಟ್ಟಿ ಬಂದಿದ್ದೇನೆ. ಬಿಟ್ಟು ಓಡ್ತೀಯೋ ಬಿದ್ದು ಸಾಯಿಸಿ. ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು ಬರಬಾರ್ದು ಎನ್ನುವ ಕಲ್ಪನೆ ಇಲ್ವಾ? ನಾನು ಸರಿಯಾಗಿ ಬಂದಿದ್ದೇನೆ. ಇದು ರಸಮಯ ಸನ್ನಿವೇಶ. ನವರಸಗಳ ಗಂಧ ಗಾಳಿ ಗೊತ್ತಿಲ್ಲದವ. ನವರಸದಲ್ಲಿ ಇದು ಒಂದು ಹೌದು, ಅದನ್ನು ಆಸ್ವಾದಿಸಬೇಕಷ್ಟೇ. ಅದು ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಅನ್ನುವುದುಂಟು, ಅದು ಗೊತ್ತುಂಟು ನನಗೆ. ಶಿವ ಪೂಜೆಗೆ ಕರಡಿ ಬಂದ ಹಾಗೆ ಒಮ್ಮೆಲೆ ಪ್ರವೇಶ ಮಾಡಿದೆಯಲ್ಲ. ಹೋದಲ್ಲಿ ಎಲ್ಲ ಶಿವ ಪೂಜೆ ಮಾಡಿದ್ರೆ ಕರಡಿ ಬಾರದೆ ಇರ್ತದ ಮೂಸಣ್ಣ. ನನ್ನ ಬೇಸರ ಮತ್ತೇನಲ್ಲ, ಏನು ಮೂಸಿ ಹೀಗಾಗ್ಬೇಕಿತ್ತು. ಹೀಗಾದ್ದಿಲ್ಲ ಮೂಸಿದ್ರೆ ಹೇಗೆ ಆಗ್ತದೆ ಅಂತ ನಿನಗೆ ಅನುಭವ ಉಂಟು ನೋಡು. ನಿನ್ನ ಅನುಭವಕ್ಕೆ ಶರಣು. ಒಳ್ಳೇದಾಗ್ಲಿತ್ತಮ್ಮ. ಏನು ರಾಘವನ ತೆರದಿ ಬರ್ತೀಯ? ಬಂದಿದ್ದಾನೆ. ರಾಘವನ ತೆರದಿ ನೀನು ಬರ್ತೀಯ ಅಂತಾದ್ರೆ ಪ್ರತಿಸ್ಪರ್ಧಿ ರಾವಣನ ತೆರದಿ ನಾನು ಬರ್ತೇನೆ. ನಿನ್ನ ಜೀವನ ಮಾಡಿದ್ರೆ ಗೊತ್ತಾಗ್ತದೆ ಏನಂತ. ನೀನು ರಾವಣ ಅಲ್ಲ, ಮತ್ತೆ ಅವನು ತಮ್ಮ ಕುಂಭಕರ್ಣ. ಮಾನ ಉಳಿಸಿದ ಮಹನೀಯನಿಗೆ ವಂದನೆಗಳು. ಶುಭವಾಗಲಿ ಅಂತ ಹೇಳು. ಲಾವಣ್ಯ, ಹೇಳಿ, ನಿಮ್ಗೆ ನನ್ನ ಹೆಸರು ಗೊತ್ತಿದೆಯಾ? ನಿನ್ನ ಪೂರ್ವಾಪರ ವಿವರವನ್ನು ಇವನಿಂದ ನಾನು ಕೇಳಿ ತಿಳಿದವ. ನಾನೇ ಹೇಳಿ ಕರ್ಕೊಂಡು ಬಂದದ್ದು. ಸಂತೋಷ. ಹಾಗಂತ ಅನ್ಯನೊಂದಾಗಿ ಅನ್ಯತಾ ಭಾವಿಸಬೇಡ. ಆ ಕಡೆಯಲ್ಲಿ ಹೋಗುತ್ತಾ ಇದ್ದಾನಲ್ಲ ವಂಶಿ, ಅವನಿಗೆ ನಾನು ಒಡ ಹುಟ್ಟಿದವ. ಅವನ ತಮ್ಮ ಹೆಸರು ವಿಕ್ರಮ. ಅಣ್ಣ ನಡುದಾರಿಯಲ್ಲಿ ಕೈ ಬಿಟ್ಟೇನಂತೆ. ತಮ್ಮ ನಡುದಾರಿಯಲ್ಲಿ ಕೈ ಎತ್ತರಲ್ಲ. ದೇವ್ರ ದೊಡ್ಡವ. ಜೀವನ ಎನ್ನುವಂತ ಪ್ರಸಂಗದಲ್ಲಿ ಅಣ್ಣ ಕೈ ಬಿಟ್ರು ತಮ್ಮ ಕೈ ಬಿಡಲಾರ. ಸರಿ. ಆದರೆ ಇವತ್ತಿನ ನಿನ್ನ ಇಂತಹ ಪರಿಸ್ಥಿತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಅಣ್ಣನೇ ಕಾರಣನಾಗಿದ್ದಾನೆ. ಅವ ಮಾಡಿದ ತಪ್ಪಿಗೆ ನಾನು ನಿನ್ನಲ್ಲಿ ಕ್ಷಮೆ ಯಾಚಿಸ್ತೇನೆ. ಕ್ಷಮೆ ಯಾಚಿಸುವ ಅಗತ್ಯವೇ ಇಲ್ಲ. ಅಣ್ಣನ ಸೇವೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿದ್ದವಳು ನಾನು. ಅಣ್ಣನ ಮನಸ್ಥಿತಿ ಏನೆನ್ನುವುದನ್ನು ಸೂಕ್ಷ್ಮವಾಗಿ ನಾನು ಅರಿತಿದ್ದೇನೆ. ದುಡುಕು ಸ್ವಭಾವದವ, ಮತಿಮಾಂದ್ಯನಿದ್ದಾನೆ. ಅವ ಮಾಡುವ ಕಾರ್ಯದ ಕುರಿತಾಗಿ ಅವನಿಗೆ ವಿಚಾರವೇ ತಿಳಿದಿರುವುದಿಲ್ಲ. ಅವರ ಕುರಿತಾಗಿ ಎಲ್ಲಿ ನಿಂತು ಬೇಸರ ಇಲ್ಲ ನನಗೆ. ಇದು ನಿನ್ನ ಹಿರಿದಾದ ಗುಣ. ಅರಮನೆಯತ್ತ ಹೊರಟು ನಿಂತವ ನಿನ್ನನ್ನು ಜೊತೆ ಕೂಡಿಕೊಂಡು ಹೋಗ್ತೇನೆ.
ಪುರುಷನಿಂದ್ರಿಯ ಬಾಣ ಪುಟದಲ್ಲಿ ಪುರುಷನಿಂದ್ರಿಯ ಬಾಣ ಪುಟದಲ್ಲಿ ವರ್ಣ ಚಿತ್ರವು ಮೂಡಿತು ವರ್ಣ ಚಿತ್ರವು ಮೂಡಿತು ವರ್ಣ ಚಿತ್ರವು ಮೂಡಿತು ಮುರಿದ ಮುರಿಯ ಉಸಿರ ತುಂಬಿದೆ ಸ್ವರವ ಮಾಡಿದೆ ಕೋಮಲೆ ಗಿರಿಯ ನವಿಲಿಗೆ ಗರಿಯ ಜೋಡಿಸಿ ಹರುಷ ತುಂಬಿದ ಭಾಗ್ಯಳೆ